ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 15. ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಅವರ ಯಾತ್ರೆಯ ಮಹತ್ವ ಮತ್ತು ಆಧ್ಯಾತ್ಮಿಕ ಜೀವನ ಪಾಠಗಳು. ಸಿದ್ಧಮುನಿಗಳು ನಾಮಧಾರಕನಿಗೆ ಗುರುಚರಿತ್ರೆಯನ್ನು ನಿರಂತರವಾಗಿ ಹೇಳುತ್ತಿದ್ದರು. ನಾಮಧಾರಕನು ಅದನ್ನು ಅಪಾರ ಭಕ್ತಿ ಭಾವದಿಂದ ಕೇಳುತ್ತಿದ್ದನು. ಒಂದು ದಿನ ಗುರುಗಳು ತಮ್ಮ ಶಿಷ್ಯರಿಗೆ ಹೀಗೆ ಉಪದೇಶಿಸಿದರು. ನೀವು ಸನ್ಯಾಸ ಸ್ವೀಕರಿಸಿದ್ದೀರಿ. ಆದ್ದರಿಂದ ಒಂದು ಸ್ಥಳದಲ್ಲಿ 1 ಅಥವಾ 2 ದಿನಗಳಿಗಿಂತ ಹೆಚ್ಚು ಕಾಲ ತಂಗಬಾರದು. ಹಣ, ಲೋಕಾಸಕ್ತಿ ಅಥವಾ ಯಾವುದೇ ಬಂಧನಗಳನ್ನು ಬೆಳೆಸಬಾರದು. ಸದಾ ಯಾತ್ರೆಯಲ್ಲಿ ನಿರತರಾಗಿರಬೇಕು. ತೀರ್ಥಯಾತ್ರೆಯೇ ಅತ್ಯುತ್ತಮ ತಪಸ್ಸು. ಮುಂದೆ ಅವರು ತೀರ್ಥಯಾತ್ರೆಯ ಕ್ರಮವನ್ನು ವಿವರಿಸಿದರು. ಮೊದಲು ಗಂಗೆಯಲ್ಲಿ ಸ್ನಾನ ಮಾಡಿ, ನಂತರ ಯಮುನಾ, ಕುಶಾವತಿ, ವಿಪಾಶ, ವೇಣ್ಯ, ಶರಾವತಿ, ಪಯಸ್ವಿನಿ, ತುಂಗಭದ್ರಾ, ಕೃಷ್ಣ, ಗೋದಾವರಿ ಮುಂತಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು. ಬಳಿಕ ಬದರಿ, ಕುರುಕ್ಷೇತ್ರ, ಅಯೋಧ್ಯ, ಮಥುರಾ, ಕಂಚಿ, ಪುರಿ, ಜಗನ್ನಾಥ, ಗಯಾ, ದ್ವಾರಕ ಮುಂತಾದ ಕ್ಷೇತ್ರಗಳನ್ನು ದರ್ಶನ ಮಾಡಬೇಕು. ಜೀವನದಲ್ಲಿ ಕನಿಷ್ಠ 3 ಬಾರಿ ತೀರ್ಥಯಾತ್ರೆ ಮಾಡುವುದು ಅಗತ್ಯ. ಶ್ರೀಶೈಲಂ, ಹರಿಹರ ಮುಂತಾದ ಸ್ಥಳಗಳಿಗೆ ತೆರಳಿ ಕೊನೆಗೆ ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮದಲ್ಲಿರುವ ಗಾಣಗಾಪುರ ಕ್ಷೇತ್ರಕ್ಕೆ ಬರಬೇಕು. ಇಲ್ಲಿ ಇರುವ ಕಲ್ಮೇಶ್ವರ ದೇವಾಲಯವು ಅತ್ಯಂತ ಪವಿತ್ರವಾದುದು. ಗುರುಗ್ರಹವು ಸಿಂಹರಾಶಿಗೆ ಪ್ರವೇಶಿಸುವ ಸಂದರ್ಭದಲ್ಲೋ ಅಥವಾ ಕರ್ಕಟಕ ಸಂಕ್ರಾಂತಿ ಹಾಗೂ ಮಕರ ಸಂಕ್ರಾಂತಿ ದಿನಗಳಲ್ಲಿ ಇಲ್ಲಿ ಸ್ನಾನವನ್ನು ಮಾಡಿದರೆ ಪುಣ್ಯ, ಐಶ್ವರ್ಯ ಮತ್ತು ಆಧ್ಯಾತ್ಮಿಕ ಶಾಂತಿಯು ದೊರೆಯುತ್ತದೆ. ಆದರೆ ನದಿ ಸ್ನಾನಕ್ಕೂ ಕೆಲವು ನಿಯಮಗಳಿವೆ. ಕರ್ಕಾಟಕ ಸಂಕ್ರಾಂತಿಯ ನಂತರ 2 ತಿಂಗಳು ಮತ್ತು ಗ್ರೀಷ್ಮ ಕಾಲದಲ್ಲಿ 10 ದಿನ ಸ್ನಾನವು ನಿಷಿದ್ಧ. ಈ ರೀತಿ ಸೂಚನೆ ನೀಡಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ತಮ್ಮ ಶಿಷ್ಯರನ್ನು ತೀರ್ಥಯಾತ್ರೆಗೆ ಕಳುಹಿಸಿ ಸ್ವತಃ ತಾವು ಪರ್ಲಿ ವೈಜನಾಥದಲ್ಲೇ ತಂಗಿದರು ಎಂದು ಸಿದ್ಧಮುನಿಗಳು ವಿವರಿಸಿದರು. ಇಲ್ಲಿಗೆ 15ನೇ ಅಧ್ಯಾಯಕ್ಕೆ ಮಂಗಳವು. ಈ ಅಧ್ಯಾಯದಿಂದ ನಾವು ಪಡೆಯಬಹುದಾದ ಜೀವನ ಪಾಠಗಳು. ಗುರುಗಳು ಹೇಳಿದಂತೆ ಜೀವನದಲ್ಲಿ ಅತಿಯಾದ ಬಂಧನಗಳು ನಮ್ಮ ಮನಸ್ಸನ್ನು ಬಿಗಿದುಕೊಳ್ಳುತ್ತವೆ. ಯಾವಾಗಲೂ ಸರಳತೆ ಮತ್ತು ಮುಕ್ತ ಮನಸ್ಸು ಅಗತ್ಯ. ಯಾತ್ರೆ ಎನ್ನುವುದು ಕೇವಲ ದೇಹದ ಪ್ರಯಾಣವಲ್ಲ, ಅದು ಮನಸ್ಸಿನ ಶುದ್ಧೀಕರಣ. ದಿನನಿತ್ಯದಲ್ಲೂ ನಾವು ಕಲಿಕೆ, ಬೆಳವಣಿಗೆ ಮತ್ತು ಪ್ರಗತಿಯ ಯಾತ್ರೆಯನ್ನು ಮುಂದುವರಿಸಬೇಕು. ನಾವೆಲ್ಲೇ ಇದ್ದರೂ ಒಳ್ಳೆಯ ಆಲೋಚನೆಗಳು ಮತ್ತು ಸತ್ಪ್ರವೃತ್ತಿಗಳ ಮೂಲಕ ನಮ್ಮ ಜೀವನವನ್ನೇ ಒಂದು ತೀರ್ಥ ಕ್ಷೇತ್ರವಾಗಿಸಬಹುದು. ನದಿ ಸ್ನಾನದ ನಿಯಮಗಳಂತೆ ಜೀವನಕ್ಕೂ ನಿಯಮಗಳು ಅಗತ್ಯ. ಶಿಸ್ತು ಮತ್ತು ಸಮಯ ಪಾಲನೆ ನಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಗುರುಗಳ ಮಾತನ್ನು ಭಕ್ತಿಯಿಂದ ಅನುಸರಿಸಿದಂತೆ ನಮ್ಮ ಜೀವನದಲ್ಲೂ ಮಾರ್ಗದರ್ಶನ ನೀಡುವವರ ಮಾತುಗಳಿಗೆ ಮೌಲ್ಯವನ್ನು ನೀಡಬೇಕು. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.